ಪಾಲಿಕೆಗಳಿಗೆ ನಿಯೋಜನೆಯಾಗಲಿದ್ದಾರೆ 3 ಕಮಿಷನರ್ಸ್. 3 ಪಾಲಿಕೆಗಳಿಗೂ ಅನುಭವಿ ಹಿರಿಯ ಐಎಎಸ್ಗಳ ನಿಯೋಜನೆ ಸಾಧ್ಯತೆ. ಜಿಬಿಎಗೆ ಬಿಬಿಎಂಪಿ ಅಧೀನದಲ್ಲಿದ್ದ ಪ್ರದೇಶಗಳ ಜೊತೆಗೆ ಸಾಕಷ್ಟು ಪ್ರದೇಶಗಳು ಸೇರ್ಪಡೆ. ಬೆಂಗಳೂರಿನ 4 ದಿಕ್ಕುಗಳಲ್ಲಿರುವ ಸಾಕಷ್ಟು ಪ್ರದೇಶಗಳು ಸೇರ್ಪಡೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು. ಬೆಂಗಳೂರು ಅಭಿವೃದ್ಧಿ ಸಚಿವರೇ ಜಿಬಿಎನ ಉಪಾಧ್ಯಕ್ಷರು. ಜಿಬಿಎ ವ್ಯಾಪ್ತಿಗೆ ಬರಲಿದ್ದಾರೆ ಶಾಸಕರು, ಪಾಲಿಕೆಗಳ ಮೇಯರ್ಸ್, ಬಿಡಿಎ, ಜಲಮಂಡಳಿ, ಬೆಸ್ಕಾಂ, ಬಿಎಂಟಿಸಿ, ಪೊಲೀಸ್ ಕಮಿಷನರ್, ಬಿಎಂಆರ್ಸಿಎಲ್, ಅಗ್ನಿಶಾಮಕ, ಭೂ ಸಾರಿಗೆ, ಬಿಎಂಆರ್ಡಿಎ ಮುಖ್ಯ ಅಧಿಕಾರಿಗಳು ಸೇರಿ ಅನೇಕ ಇಲಾಖೆಯ ಅಧಿಕಾರಿಗಳು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಇರ್ತಾರೆ. ಸೊ ಯಾರ್ಯಾರು ಇರ್ತಾರೆ, ಹೇಗೆ ವಿಭಜನೆ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. 3 ಪಾಲಿಕೆಗಳಾಗಿ ನಿಯೋಜನೆ ಆಗ್ತಾರೆ. ಆ 3 ಪಾಲಿಕೆಯ ನಿಯೋಜನೆ ಆಗುತ್ತಲ್ಲ, ಅದಕ್ಕೆ 3 ಕಮಿಷನರ್ಸ್ ಇರ್ತಾರೆ. ಸೊ 3 ಪಾಲಿಕೆಗಳಿಗೂ ಅನುಭವಿ ಹಿರಿಯ ಐಎಎಸ್ ನಿಯೋಜನೆ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ಜಿಬಿಎಗೆ ಬಿಬಿಎಂಪಿ ಅಧೀನದಲ್ಲಿದ್ದಂತಹ ಪ್ರದೇಶಗಳ ಜೊತೆಗೆ ಸಾಕಷ್ಟು ಪ್ರದೇಶಗಳು ಏನು ಬಿಬಿಎಂಪಿ ಅಧೀನದಲ್ಲಿತ್ತೋ ಅದರ ಜೊತೆಗೆ ಇನ್ನೊಂದಷ್ಟು ಪ್ರದೇಶಗಳು ಸೇರ್ಪಡೆ ಆಗುತ್ತೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಅಧ್ಯಕ್ಷರು ಮಾತ್ರ ಮುಖ್ಯಮಂತ್ರಿಗಳೇ ಆಗಿರ್ತಾರೆ. ಸೊ ಇನ್ನು ಉಪಾಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಸಚಿವರೇ ಇದರ ಉಪಾಧ್ಯಕ್ಷರಾಗಿರ್ತಾರೆ. ಇನ್ನು ಜಿಬಿಎ ವ್ಯಾಪ್ತಿಗೆ ಶಾಸಕರು ಬರ್ತಾರೆ, ಪಾಲಿಕೆಗಳ ಮೇಯರ್ಸ್ಗಳು ಬರ್ತಾರೆ. ಬಿಡಿಎ, ಜಲಮಂಡಳಿ, ಬೆಸ್ಕಾಂ, ಬಿಎಂಟಿಸಿ, ಪೊಲೀಸ್ ಕಮಿಷನರ್, ಬಿಎಂಆರ್ಸಿಎಲ್, ಬಿಎಂಆರ್ಡಿಎಲ್, ಅಗ್ನಿಶಾಮಕ, ಭೂ ಸಾರಿಗೆ ಇವರೆಲ್ಲರೂ ಸಹ ಮುಖ್ಯ ಅಧಿಕಾರಿಗಳಾಗಿರ್ತಾರೆ. ಸೊ ಅಂದ್ರೆ ಇವರೆಲ್ಲರನ್ನ ಸೇರಿ ಅನೇಕ ಇಲಾಖೆಯ ಅಧಿಕಾರಿಗಳು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಇರ್ತಾರೆ. ಸೊ ಇನ್ ಮುಂದೆ ಬಿಬಿಎಂಪಿ ಇರಲ್ಲ. ಸೊ ಬಿಬಿಎಂಪಿಯ ಬದಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇರುತ್ತೆ. ಅದಕ್ಕೆ 3 ಏನು ಅದರ ವ್ಯಾಪ್ತಿಗೆ 3 ಪಾಲಿಕೆಗಳು ಬರ್ತವೆ. ಸೊ ಈ 3 ಪಾಲಿಕೆಗಳು ನಿಯೋಜನೆಗೆ ಬರುತ್ತೆ. ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂಗೀಕಾರದ ಪ್ರಕ್ರಿಯೆ ಹೇಗಾಗುತ್ತೆ, ಯಾವ ತರ ಆಗುತ್ತೆ? 2013 ಮಾರ್ಚ್ 13 ಅಂದ್ರೆ ಸೊ ನಮ್ಗೆ ಅಂಗೀಕಾರ ಎಲ್ಲಿಂದ ಹೇಗೆ ಬರುತ್ತೆ ಅನ್ನೋದಾದ್ರೆ 2013 ಮಾರ್ಚ್ 13ರಂದು ಗ್ರೇಟರ್ ಬೆಂಗಳೂರು ಆಡಳಿತ ಮಸೂದೆ 2024ರ ಅಂಗೀಕಾರ. ಸೊ